don't skip this video. Watch this video till end. You have a chance to win 500 rupees instantly. ಹೌದು, ನೀವೇನು ಕೇಳ್ತಿದ್ದೀರಾ ಅದು ನಿಜ. ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನೋಡೋದ್ರಿಂದ ನಿಮ್ಗೆ ಏನು ಲಾಭ ಆಗುತ್ತೆ ಅಂದರೆ 500 rupees ಇನ್ಸ್ಟೆಂಟ್ ಕ್ಯಾಶ್ನ ನೀವು ವಿನ್ ಮಾಡ್ತೀರಾ. ಹೇಗೆ ಏನು ಅಂತ ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ನೋಡಿ, ಅವ್ರಿಗೆ ಚೇರ್ ಹಾಕ್ಸಿ ಕೂರಿಸ್ಬಿಟ್ಟಿದ್ದೀವಿ. ಅಮ್ಮ ಪಪ್ಪ ಪಾಟ್ ಹೊಡೆದಾಕಿದೆ. ಯಾರಾದರೂ ಕಾಲೇಜಿಗೆ ಹೋಗೋರು ಸ್ಟೂಡೆಂಟ್ಸು ಈ ವಿಡಿಯೋಸ್ ನೋಡ್ತಾ ಇದ್ರೆ ಮನೇಲೇ ಇದ್ರೆ ನಿಮಗೆ ಪಾಕೆಟ್ ಮನಿ ಏನಾದರೂ ಬೇಕಿದ್ರೆ ಅಲ್ಲೇ ಡಿಸೈನ್ ಸೆಲೆಕ್ಟ್ ಮಾಡಿ ಅಲ್ಲೇ ಕೊಟ್ಟು ಬರೋದು. ನೋಡಿ, ಯಾರಿಗೆ ಗೊತ್ತು, ನಿಮ್ಮ ಲಕ್ ಚೆನ್ನಾಗಿದ್ರೆ ಯು ಹ್ಯಾವ್ ಅ ಚಾನ್ಸ್ ಟು ವಿನ್ 500 rupees ಅಲ್ಲ. ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಆ ಗುಡ್ ನ್ಯೂಸ್ ಏನು ಅಂತ Hey guys, welcome back to my video. I don't know from where to start. There's one good news. Don't skip this video. Watch this video till end. You have a chance to win 500 rupees instantly. ಹೌದು, ನೀವೇನು ಕೇಳ್ತಿದ್ದೀರಾ ಅದು ನಿಜ. ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನೋಡೋದ್ರಿಂದ ನಿಮ್ಗೆ ಏನು ಲಾಭ ಆಗುತ್ತೆ ಅಂದರೆ 500 rupees ಇನ್ಸ್ಟೆಂಟ್ ಕ್ಯಾಶ್ನ ನೀವು ವಿನ್ ಮಾಡ್ತೀರಾ. ಹೇಗೆ ಏನು ಅಂತ ನಾನು ನಿಮಗೆ ಹೇಳ್ತೀನಿ. ಫಸ್ಟ್ಲಿ ವೆಲ್ಕಮ್ ಟು ಮೈ ಚಾನಲ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಈಗ ಐ ಹ್ಯಾವ್ ಟು ಶೋ ಯು ಸಮಥಿಂಗ್ ವಿತ್. ಓಕೆ ಗೈಸ್, ಐ ಹ್ಯಾವ್ ದಿಸ್ ಮೆನಿ ಥಿಂಗ್ಸ್. ಸೊ ಹಿಯರ್ ಆರ್ ಸೋ ಮೆನಿ ಸ್ಯಾರೀಸ್. ಬಟ್ ಅದಕ್ಕಿಂತ ಮುಂಚೆ ದೇರ್ ಇಸ್ ಒನ್ ಸ್ಪೆಷಲ್ ಸ್ಯಾರಿ. ಓಕೆ, ಈ ಸ್ಯಾರಿ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ನನಗೆ ಈ ಕಲರ್ ಕಾಂಬೋ ಅಂತೂ ಸಿಕ್ಕಾಪಡೆ ಇಷ್ಟ ಆಯಿತು. ಹೆಂಗಿದೆ ಅಂದರೆ ಇದು ಸ್ವಲ್ಪ ಬ್ಲೂ ವಿತ್ ರೆಡ್. ಇದು ತುಂಬ ಶೈನಿಂಗ್ ಆಗಿದೆ. ಇದು ಲೈಕ್ ಶೇಡ್ಸಲ್ಲಿ ಬರುತ್ತೆ. ಇದು ಶೈನಿಂಗ್ ತುಂಬ ಇಷ್ಟ ಆಯಿತು. ಇದು 30 year old ಸ್ಯಾರಿ. ನಮ್ಮ ಅಜ್ಜಿ ಸ್ಯಾರಿ ಇದು. ಮಮ್ಮಿ, ಇದಕ್ಕೆ ಎಷ್ಟು ವರ್ಷ ಆಯ್ತಮ್ಮ ಈ ಸೀರೆಗೆ? 30 ವರ್ಷದ ಸೀರೆ ಇದು. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಬಟ್ ದ ಪ್ರಾಬ್ಲಮ್ ಇಸ್, ಇಲ್ಲೇ ಕಾಣಿಸ್ತಾ ಇದೆ ನೋಡಿ, ಹರಿದೋಗ್ಬಿಟ್ಟಿದೆ. ಟಿಂಟಿನೇ ಅದು ಪಲ್ಲು ಬರುತ್ತಲ್ಲ, ಈಗ ಹಾಕ್ಕೊಳೋದು ಇಲ್ಲೇ ಹರಿದೋಗ್ಬಿಟ್ಟಿದೆ. ಆ್ಯಂಡ್ ಸ್ಟಿಲ್ ದೇರ್ ಆರ್ ಸೋ ಮೆನಿ ಹೋಲ್ಸ್ ಆನ್ ದಿಸ್ ಸ್ಯಾರಿ. ಇಟ್ ಈಸ್ ಅ ಪ್ಯೂರ್ ಸಿಲ್ಕ್ ಸ್ಯಾರಿ. ಹಾಗಾಗಿನೇ ತುಂಬ ವರ್ಷ ಆಯ್ತಲ್ಲ, ಇಟ್ಟಿಟ್ಟಲ್ಲೇ ಹೋಗ್ಬಿಟ್ಟಿದೆ. ನಮ್ಮ ಅಜ್ಜಿ ಇದು ಜಾಸ್ತಿ ಯೂಸ್ ಕೂಡ ಮಾಡಿಲ್ಲ. ಎಲ್ಲ ಸ್ವಲ್ಪ ಹೀಗೀಗೆಲ್ಲ ಹೋಗ್ಬಿಟ್ಟಿದೆ. ಬಟ್ ದಿಸ್ ಕಲರ್ ಇಸ್ ರಿಯಲಿ ಬ್ಯೂಟಿಫುಲ್. ಆ್ಯಂಡ್ ಇದು ನನ್ನ ಟಾಪಿಕ್ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದಲ್ಲ, ಬಿಕಾಸ್ ಸೇಮ್ ಒಂಥರ ಕಲರ್ ಇದೆ. ಸೊ ದಿಸ್ ಸ್ಯಾರಿ ಇಸ್ ರಿಯಲಿ ಪ್ರಿಟಿ ಬ್ಯೂಟಿಫುಲ್. ನನಗೆ ಸ್ಯಾರಿ ನೋಡ್ಕೊಳ್ಳೋ ತುಂಬ ಇಷ್ಟ ಆಯಿತು. ಈ ಸ್ಯಾರಿ ಆ್ಯಕ್ಚುಲಿ ನಮ್ಮ ಅಜ್ಜಿ ತಗೋ, ನಿಮಗೆ ಬೇಕಾ ಈ ಸ್ಯಾರಿ, ನೋಡು ಚೆನ್ನಾಗಿದೆ, ನೀನೇನಾದರೂ ರೀಲ್ಸ್ ಮಾಡ್ತಿರ್ತೀಯ, ವೀಡಿಯೋಸ್ ಮಾಡ್ತಿರ್ತೀಯ. ಓಕೆ, ಸೊ ಗೈಸ್, ಈ ಸ್ಯಾರಿ ಚೆನ್ನಾಗಿದೆ, ಏನಾದರೂ ಉಟ್ಕೋಬೋದು ಅಂತ ನಮ್ಮ ಅಜ್ಜಿ ತಂದಿದ್ರಂತೆ. ಇಲ್ಲಿ ಬಂದು ಓಪನ್ ಮಾಡಿದ್ಮೇಲೆ ಅವರು ಇದು ಹರಿದೋಗಿದ್ದೆಲ್ಲ ನೋಡಿಬಿಟ್ಟಿದ್ದಾರೆ. ಹಾಗಾಗಿ ನನಗೆ ಬೇಡ ಅಂತ ಇದು ಬಿಟ್ಟು ಹೋದ್ರಂತೆ. ಬಟ್ ಈ ನೀನು ಬಂದಿಲ್ಲ ಹೇಳಮ್ಮ, ನನಗೆ ಗೊತ್ತಾಗ್ತಿಲ್ಲ. ವಾಟ್ ಎವರ್ ಗೈಸ್, ಇಲ್ಲಿ ಬಂದು ಹರಿದೋಯ್ತೋ ಅಲ್ಲಿ ಹರಿದೋಯ್ತೋ ಏನೋ ಗೊತ್ತಿಲ್ಲ. ನಮ್ಮ ಅಜ್ಜಿ ನನಗೆ ಈ ಸ್ಯಾರಿ ಬೇಕಾ ನಿಮಗೆ, ವೀಡಿಯೋಸ್ ರೀಲ್ಸ್ ಏನಾರ ಮಾಡ್ತಿರ್ತೀಯಲ್ಲ ಹಾಕ್ಕೊಂತಿದ್ದು. ನನಗೆ ಈ ಸ್ಯಾರಿ ನೋಡಿದ್ಕೊಳ್ಳೆ ತುಂಬ ಇಷ್ಟ ಆಯಿತು. ಯಾಕಂದರೆ ಈ ಕಲ್ಲರು ನನ್ನ ಸ್ಕಿನ್ ಟೋನ್ಗೆ ತುಂಬ ಚೆಂದ ಕಾಂಪ್ಲಿಮೆಂಟ್ ಮಾಡುತ್ತೆ. ಹಾಗಾಗಿ ಸೊ ಅಜ್ಜಿ ಕೊಡು, ಹಾಕ್ಕೊತೀನಿ ಅಂದೆ. ಬಟ್ ಏನು ಮಾಡೋದು, ಪಲ್ಲು ಸೈಡೇ ಹರಿದೋಗ್ಬಿಟ್ಟಿದೆ. ಸ್ಯಾರಿ ಹಾಗೆ ಹಾಕ್ಕೊಳಕ್ಕಾಗಲ್ಲ. ಬಟ್ ಇದನ್ನು ನನಗೆ ಹಾಗೆ ಬಿಡೋಕ್ಕೂ ಮನಸ್ಸು ಬರ್ತಿಲ್ಲ ಗೈಸ್. ಯಾಕಂದರೆ ನನಗೆ ತುಂಬ ಇಷ್ಟ ಆಯಿತು ಕಲರ್. ಈ ಥರ ಕಲರ್ ಐ ಡೋಂಟ್ ನೋ ಸಿಗುತ್ತೋ ಮಾರ್ಕೆಟಲ್ಲಿ, ಅದೆಲ್ಲ ನಂಗೆ ಗೊತ್ತಿಲ್ಲ. ಬಟ್ ಈ ಸ್ಯಾರಿ ನಂಗೆ ತುಂಬ ಇಷ್ಟ ಆಯಿತು. ಅಜ್ಜಿದು ಅಂತ ಸೆಂಟಿಮೆಂಟ್ ಬೇರೆ. ಅದಕ್ಕೆ ಈ ಸ್ಯಾರಿನ ನಾನು ಇವತ್ತು ಟೈಲರ್ ಶಾಪಿಗೆ ತೊಗೊಂಡು ಹೋಗ್ತಿದ್ದೀನಿ. ಸೊ ಇದರಲ್ಲಿ ಏನಾದರೂ ಒಂದು ಕಸ್ಟಮೈಸ್ ಮಾಡಿಸೋಣ ಈ ಸ್ಯಾರಿನ, ಏನಾದರೂ ಲೈಕ್ ಲೆಹಂಗಾ ಟೈಪೋ ಅಥವಾ ಗೌನ್ ಟೈಪೋ ಏನಾದರೂ ಕನ್ವರ್ಟ್ ಮಾಡ್ಬೋದಾ ಅಂತ ಕೇಳೋಣ ಅಂತ ಇದ್ದೀನಿ. ಅವ್ರು ಏನಂತ ನೋಡೋಣ. ಯಾಕಂದರೆ ಮೆಟೀರಿಯಲು ಇಂಪಾರ್ಟೆಂಟ್. ಇದೆಲ್ಲರ ಸುಮ್ಮನೆ ಹಿಂಗೆ ಹರಿದೋಗ್ತಾ ಇದ್ದರೆ ದೆನ್ ಇಟ್ಸ್ ನಾಟ್ ಗುಡ್ ಅಲ್ವಾ. ಅಷ್ಟು ಮನಿ, ಯಾಕಂದರೆ ಸ್ಟಿಚ್ ಮಾಡೋಕ್ಕೂ ತುಂಬ ದುಡ್ಡು ಕೊಡಬೇಕಾಗತ್ತೆ. ಸೊ ಅವರು ಮೆಟೀರಿಯಲ್ ಚೆನ್ನಾಗಿಲ್ಲ, ಹರಿದೋಗುತ್ತೆ, ಏನು ಮಾಡಿಸ್ಬೇಡಿ ಅಂದರೆ ಐ ಲೀವ್ ಇಟ್ ಲೈಕ್ ದಿಸ್ ಓನ್ಲಿ. ಇಲ್ಲ ಅಂದರೆ ಏನಾದರೂ ಓಕೆ ಮಾಡ್ಬೋದು, ಅದು ಹರಿದೋಗಿದ್ದ ಪಾರ್ಟ್ ಎಲ್ಲ ಕಟ್ ಮಾಡಿ ಏನಾದರೂ ಒಂದು ಟರ್ನ್ಔಟ್ ಮಾಡ್ತೀನಿ ಅಂದರೆ ಏನಾದರೂ ಮಾಡಿಸ್ಕೊಬರ್ತೀನಿ. ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ, ಇಟ್ಕೊಂಡಿದ್ದೀನಿ.
ನಾನು ರೀಸೆಂಟಾಗಿ ಶಾಪಿಂಗ್ ಹೋದಾಗ ನನಗೆ ಅಂತ ಐ ಬಾಟ್ ದಿಸ್ 2 ಸ್ಯಾರೀಸ್. ಸೊ ಇದನ್ನು ಕೂಡ ಸ್ಟಿಚ್ ಮಾಡಿಸ್ಬೇಕು. ಆ್ಯಂಡ್ ಏನು ಗೊತ್ತಾ, ನನ್ನ ಮೈಂಡಲ್ಲಿ ಯಾವ ಡಿಸೈನ್ಸು ಇರೋಲ್ಲ, ಬ್ಲೌಸು ಹೆಂಗೆ ಸ್ಟಿಚ್ ಮಾಡಬೇಕೇನು ಅಂತ. ನಾನು ಅಲ್ಲಿ ಶಾಪಿಗೆ ಹೋಗ್ತೀನಿ, ಟೈಲರಿಗೆ ಕೇಳ್ತೀನಿ ಯಾವ್ದು ಇದಕ್ಕೆ ಸೂಟ್ ಆಗುತ್ತೆ, ಇಲ್ಲಾಂದರೆ ಅಲ್ಲೇ ಯಾವುದಾದ್ರು ಒಂದು ಡಿಸೈನ್ ನೋಡ್ತೀನಿ. ಅವ್ರ ಹತ್ರ ಕ್ಯಾಟ್ಲಾಗ್ ಇರುತ್ತೆ, ಇಲ್ಲಾಂದರೆ ನಾನು ಫೋನಲ್ಲಿ ರೀಲ್ಸಲ್ಲಿ ನೋಡಿರ್ತೀನಿ, ಸೇವ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಲ್ಲ, ಯಾವುದು ಪರ್ಫೆಕ್ಟ್ ಅನಿಸುತ್ತೆ ಕೇಳಿ ಅಲ್ಲೇ ಜಸ್ಟ್ 5 ಮಿನಿಟ್ಸಲ್ಲಿ ಅಲ್ಲೇ ಡಿಸೈನ್ ಸೆಲೆಕ್ಟ್ ಮಾಡಿ ಅಲ್ಲೇ ಕೊಟ್ಟು ಬರೋದು. ಇದೆರಡು ಸ್ಯಾರಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿರೋ ಸ್ಯಾರೀಸ್ ಎಲ್ಲ ಇನ್ನೇನು ನಮ್ಮ ಮಮ್ಮಿದು ಅವರೊಂದಿಷ್ಟು ಸ್ಯಾರಿ ಬ್ಲೌಸಸ್ ಇಟ್ಕೊಂಡಿದ್ದೆ ಸ್ಟಿಚ್ ಮಾಡಿಸ್ಬೇಕು ಅಂತ. ಈಗ ಇದನ್ನು ಸ್ಟಿಚ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಐ ಟೋಲ್ಡ್ ಯು ಏನೋ ಇದೆ 500 ರುಪೀಸ್ ವಿನ್ ಮಾಡ್ಬೋದು ಅಂತ. ಅದನ್ನು ಕೂಡ ನಾನು ಈಗಲೇ ಹೇಳ್ತೀನಿ, ಯು ಹ್ಯಾವ್ ಅ ಚಾನ್ಸ್ ಟು ವಿನ್ 500 ರುಪೀಸ್. ದರ್ ಇಸ್ ಒನ್ ಗುಡ್ ನ್ಯೂಸ್ ಗೈಸ್. ಆ ಗುಡ್ ನ್ಯೂಸು ನಾನು ವೆಯ್ಟ್ ಮಾಡೋಕ್ಕಾಗ್ತಿಲ್ಲ ಯಾವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ. ಐ ಆಲ್ರೆಡಿ ಕ್ಲೇಮ್ ದಟ್ ಗುಡ್ ನ್ಯೂಸ್. ಆಲ್ರೆಡಿ ಇಟ್ ಹ್ಯಾಸ್ ಲೈಕ್ ಅರೈವ್ಡ್. ಅದು ಬಂದಿದೆ, ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಆ ಗುಡ್ ನ್ಯೂಸ್ ಏನು ಅಂತ ನೀವು ಕಮೆಂಟ್ ಮಾಡಿದರೆ, ಐ ಮೀನ್ ನಿಮ್ಮ ಇಂಟ್ಯೂಷನ್ ಏನಾದರೂ ಹೇಳ್ತಿರತ್ತಲ್ವ, ಏನಿರ್ಬೋದು ನಿಮ್ಮ ಕಮೆಂಟ್ ಮಾಡಿ. ಫಸ್ಟ್ 3 ಕಮೆಂಟ್ಸ್ ಇರುತ್ತಲ್ಲ, ಯಾರು ಕರೆಕ್ಟಾಗಿ ಗೆಸ್ ಮಾಡಿರ್ತಾರೆ, ಫಸ್ಟ್ 3 ಕಮೆಂಟ್ ಮಾಡಿರ್ತಾರಲ್ಲ, ಫಸ್ಟ್ 3 ಅಲ್ಲ, ನೀವು ಎಷ್ಟು ಕಮೆಂಟ್ ಮಾಡಿದ್ರು ಯಾರು ಕರೆಕ್ಟಾಗಿ ಗೆಸ್ ಮಾಡಿರ್ತಾರಲ್ಲ, ಫಸ್ಟ್ 3 ಕಮೆಂಟ್ಸ್ನ ಪಿಕ್ ಮಾಡಿ ಅವರಿಗೆ ಇನ್ಸ್ಟೆಂಟಾಗಿ 500 ರುಪೀಸ್ನ ಫೋನ್ಪೇ ಮಾಡ್ತೀನಿ. ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದು ಗುಡ್ ನ್ಯೂಸ್ ನಾನು ಹೇಳ್ತಾ ಅನೌನ್ಸ್ ಮಾಡಿದೆ, ಯಾರಾದರೂ ಕರೆಕ್ಟಾಗಿ ಕಮೆಂಟ್ ಮಾಡಿದರೆ ಅವರಿಗೆ ನಾನು 500 ರುಪೀಸ್ ಕೊಡ್ತೀನಿ. ಸೊ ಹಿಯರ್ ಇಸ್ ದ ಚಾನ್ಸ್ ಟು ವಿನ್. ಆ್ಯಂಡ್ ಯಾರು ಕಮೆಂಟ್ ಮಾಡಲಿಲ್ಲ ಅಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್, ಯಾಕಂದರೆ ಅದು 1,500 ನನಗೆ ಉಳಿಯುತ್ತೆ ನನ್ನ ಅಕೌಂಟಲ್ಲೇ. ನೋಡಿ, ಒಂದು ಚಾನ್ಸ್ ಇದೆ. ಯಾರಾದರೂ ಕಾಲೇಜಿಗೆ ಹೋಗೋರು ಸ್ಟೂಡೆಂಟ್ಸು ಈ ವಿಡಿಯೋಸ್ ನೋಡ್ತಾ ಇದ್ದರೆ, ಮನೇಲೇ ಇದ್ದರೆ, ನಿಮಗೆ ಪಾಕೆಟ್ ಮನಿ ಏನಾದರೂ ಬೇಕಿದ್ದರೆ, ಸೊ ನನ್ನ ವೀಡಿಯೋ ನೋಡಿ ನಿಮ್ಮ ಇಂಟ್ಯೂಷನ್ ಏನಾದರೂ ಹೇಳುತ್ತಲ್ಲ ಏನು ಗುಡ್ ನ್ಯೂಸ್ ಇರ್ಬೋದು ಅಂತ, ಸೊ ಅದನ್ನು ಕಮೆಂಟ್ ಮಾಡಿ. ಯಾರಿಗೆ ಗೊತ್ತು, ನಿಮ್ಮ ಲಕ್ ಚೆನ್ನಾಗಿದ್ರೆ ಯು ಹ್ಯಾವ್ ಅ ಚಾನ್ಸ್ ಟು ವಿನ್ 500 ರುಪೀಸ್ ಅಲ್ಲ. ಓಕೆ, ನೋಡೋಣ ಕಮೆಂಟ್ ಬರುತ್ತಾ ಇಲ್ವಾ ಅಂತ. ಕಮೆಂಟ್ ಬರಲಿ ಬರ್ದಲ್ಲೇ ಹೋಗಲಿ, ಐ ಜಸ್ಟ್ ಕೀಪ್ ಡೂಯಿಂಗ್ ಬ್ಲಾಗ್ಸ್, ಡೋಂಟ್ ವರಿ ಅಬೌಟ್ ದ್ಯಾಟ್. ಈಗ ಓಕೆ, ಐ ಆಮ್ ಆಲ್ ಸೆಟ್ ರೆಡಿ ಟು ಗೋ. ಮಮ್ಮಿ ರೆಡಿನಾ? ದಿಸ್ ಇಸ್ ಮೈ ಔಟ್ಫಿಟ್. ಕಂಪ್ಲೀಟ್ ಔಟ್ಫಿಟ್ ತೋರ್ಸೋಕ್ಕಾಗಲ್ಲ ಅನಿಸುತ್ತೆ. ಬನ್ನಿ ಹೋಗೋಣ. ಇವತ್ತಿನ ಡೇ ಹೇಗಿರುತ್ತೆ ಅಂತ ಶೂಟ್ ಮಾಡ್ತೀನಿ. ಇವತ್ತು ಆಷಾಢ, ಅಮ್ಮ ಇವತ್ತೇನೋ ಆಷಾಢ ಏಕಾದಶಿ, ಹಾಗಾಗಿ ಈವ್ನಿಂಗ್ ಊರಿಗೆ ಹೋಗಬೇಕು. ಊರಲ್ಲಿ ಪೂಜೆ ನಡೆಯುತ್ತೆ. ಐ ಡೋಂಟ್ ನೋ ವೆದರ್ ನಾನು ಹೋಗ್ತೀನೋ ಅಲ್ವೋ, ನನ್ನ ಮೂಡ್ ಹೇಗಿರುತ್ತೆ ಗೊತ್ತಿಲ್ಲ, ಬಟ್ ಮಮ್ಮಿ ಪಪ್ಪ ಅಂತ ಈವ್ನಿಂಗ್ ಹೋಗ್ತಾರೆ. ಆ್ಯಂಡ್ ಸಿ ದಿಸ್ ಬ್ಯೂಟಿಫುಲ್ ಪ್ರತಿ ಸ್ಯಾರಿ, ಐ ಆಮ್ ಜಸ್ಟ್ ಲವ್. ಈ ಸ್ಯಾರಿನ ಹೇಗೆ ಬಿಡೋಕ್ಕೆ ಮನಸ್ಸು ಬರುತ್ತೆ ಗೈಸ್. ನಮ್ಮ ಅಜ್ಜಿಗೂ ಇದು ಇಷ್ಟ ಇತ್ತು ಅನ್ಸುತ್ತೆ, ಹರಿದೋಗಿದೆ ಅಂತ ಅವ್ರು ನನಗೆ ಕೊಟ್ಟೋಗಿದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ, ಐ ಡೋಂಟ್ ನೋ. ಅದೇ ಬೇಡ ಅಂತ ಬಿಟ್ಟಿದ್ದು. ಓ, ಮಿಸ್ ಆಗಿದ್ದು ಬೇರೆ ಸೀರೆ ಅಂತ ತಗೊಂಡ್ಬಿಡೋದು. ಹಾಂ ಅಮ್ಮ, ಇದು ಈ ಬ್ಲೌಸಿಗೆ ಚಂದ ಆಗುತ್ತಲ್ಲ, ಕಲರ್ ಕಾಂಪ್ಲಿಮೆಂಟ್ ಮಾಡುತ್ತಲ್ಲ. ಸೀರೆ ಉಟ್ಟ ಮಹಿಳೆ ನೀನು, ದೃಷ್ಟಿಯಾಗಬಹುದೇನು ಕನ್ನಡಿ ನೀವಿಲ್ಲವೇ. ಐ ಡೋಂಟ್ ನೋ ಹೌ ದಿಸ್ ವ್ಲಾಗ್ ಹಸ್ ಕಮ್ ಔಟ್. ಪ್ಲೀಸ್. ಲಾಸ್ಟ್ ಸ್ಯಾಟರ್ಡೇ ಇದೇ ಥರ ಶಾಪಿಂಗ್ ಅಂತ ಹೋಗಿ ಟ್ರಾಜಿಡಿ ಆಗಿತ್ತು. ಬಟ್ this Saturday also we are going because it's boring. We have some work to do ಅಲ್ಲ, ಹಾಗಾಗಿ ಹೋಗಲೇಬೇಕು. Again we are going in the same 2-wheeler. ನೋಡಿ ಗೈಸ್, ನಮ್ಮಮ್ಮ ಯಾವಾಗಲೂ ತುಂಬ ಲೇಟ್ ಮಾಡ್ತಾರೆ ರೆಡಿ ಆಗೋಕ್ಕೆ. ನಾನು ಇಷ್ಟು ಬೇಗ ರೆಡಿ ಆಗ್ತೇನೆ ಗೊತ್ತಾ, 5 ಮಿನಿಟ್ಸಲ್ಲಿ ನಂದು ಎಲ್ಲ ರೆಡಿಯಾಗಿ ಹೋಗ್ಬಿಡ್ತೀನಿ. ಬಟ್ ನಾನು ಜಾಸ್ತಿ ಟೈಮ್ ತೊಗೊಳೋದು ಏನಕ್ಕೆ ಅಂದರೆ ಸ್ನಾನ ಮಾಡೋಕ್ಕೆ. ಅಲ್ಲೇನಮ್ಮ, ಐ ಲವ್ ವಾಟರ್. ಸೊ ನಾನು ನೀರು ಕುಯ್ಕೊತಾನೆ ಬೇಕು. ಹಾಂ, ಒಂದಿನ ಏನಿಲ್ಲ ಗೈಸ್, ಮಿನಿಮಮ್ 30 ಮಿನಿಟ್ಸ್. ಅದ್ರ ಮೇಲೆ ಎಷ್ಟಾದರೂ ನಂಗೆ ಟೈಮ್ ಇದ್ದರೆ ಅಂತೂ 1 ಗಂಟೆ ಆದರೂ ಸ್ನಾನ ಮಾಡ್ಕೊಂಡು ಕೂತಿರ್ತೀನಿ. ಅಲ್ಲಿ ಇಟ್ಕೊಳ್ಳೋಣ. ಹಳೆ ಸ್ಯಾರಿ ಎಲ್ಲ ಈ ಥರ ಪ್ಯಾಚ್ ಅಪ್ ಮಾಡ್ಕೊಂಡು ಉಡ್ಬಾರ್ದು, ಒಳ್ಳೆದಲ್ಲ. ಅದನ್ನೇ ನೋಡು, ಇಲ್ಲಿ ಹೋಗಿದೆ ಒಂದು ಕಡೆ ಎಲ್ಲ. ಅವ್ರಿಗೇನು ಚಾರ್ಜ್ ತೊಗೊಳಕ್ಕೆ ಮಾಡ್ಕೊಡ್ತಾರೆ. ಎಲ್ಲ ಇದಕ್ಕೆ ತುಂಬಬೇಕಿತ್ತು. ಅದು ಅವ್ರಿಗೆ ಕವರ್ ಕೊಟ್ಟು ಬರೋಣ, ಇಟ್ಕೊಳಕ್ಕಿಲ್ಲ, ಗಲೀಜಾಗಿ ಇಟ್ಕೊಂತಾರೆ. ಎಲ್ಲ ಹಾಕ್ತಿದ್ದಕ್ಕೆ ಯಾಕೆ ಕವರ್ ಕೊಟ್ಟು ಅದು ಕಾಗದ ಕವರ, ಇದಕ್ಕೆ ತುಂಬಿಟ್ಟೆ ತುಂಬಿಕೇಳಿ ಅಂತ ಹೇಳ್ತಾರಲ್ಲ. ಅದೇ ನಾನು ಫೋನ್ ಮಾಡ್ತೀನಿ. ಇನ್ನೊಂದೆಲ್ಲ ಓಹೋ, ಇಲ್ಲ
ಇನ್ನೊಂದು ಗ್ರೀನ್ ಕವರ್ ಇಟ್ಟಿದೆ. ಈ ಸಾರಿ ನೀನು ತೋರಿಸ್ಬೇಡ ಅಂದೆ ಅಲ್ವಾ, ಹುಟ್ಟಾಗ್ಲೇ ತೋರಿಸ್ತೀನಿ ಅಂತ. ಅಲ್ಲ ಗ್ರೀನ್ ಕವರ್ ಒಂದು ಇಟ್ಟಿದ್ದೆ. ಅವೆಲ್ಲ ಹಂಗೆ ತಗೋಬ. ಇದೇ ಗ್ರೀನ್ ಬ್ಲೌಸ್ ಸರಿ ಇದೆಯಾ? ಇದು ನಾನು ಎಕ್ಸ್ಚೇಂಜ್ ಮಾಡೋಕ್ಕೆ. ಹಾಂ, ನನಗೆ ಅಳತೆ ಬ್ಲೌಸ್ ಸರಿ ಇದೆ ಅನ್ಕೊಂತೀನಿ. ಮುಂದೆ ದಪ್ಪ ಆಗ್ತೀನಿ ಅಂತೆ, ಲೂಸಾಗಿ ಹೊಲಿಸ್ಬೇಕಂತ. ಬ್ಯಾಗು ಹಿಡಿ ಸೀದಾ ನಡಿ. ನಾನು ಹಾಕೋದೇ ಇಲ್ಲ ಗೈಸ್, ಸುಮ್ಮನೆ ಹೊಲಿಸ್ಕೊಂಡು ತಗೊಬಂದು ನನ್ನ ಕಬೋರ್ಡಲ್ಲಿ ಸ್ಟೋರ್ ಮಾಡೋದು. ನಾನು ಹಾಕಲ್ಲ ಅಂತ ನಮ್ಮಮ್ಮ ಯಾವಾಗಲೂ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಬಟ್ ನಾನು ಎಲ್ಲೂ ಆಚೆ ಹೋಗಲ್ವಲ್ಲ, ಇನ್ನೇನು ಹಾಕೋದು. ನೆಕ್ಸ್ಟ್ ಮಂತ್ ಒಂದು ಈವೆಂಟ್ ಇದೆ. ಐ ಆಮ್ ಜಸ್ಟ್ ಪ್ಲ್ಯಾನಿಂಗ್ ಟು ವೇರ್ ಎನಿ ಒನ್ ಆಫ್ ದಿಸ್ ಸ್ಯಾರಿ ಆ ಇವೆಂಟಿಗೆ. ಯಾವ ಸ್ಯಾರಿ ಹಾಕ್ತೀನಿ ಅಂತ ಆ ಇವೆಂಟಿಗೆ ಹಾಕ್ತೀನಲ್ಲ, ಆವಾಗಲೇ ನಿಮಗೂ ಗೊತ್ತಾಗುತ್ತೆ, ನನಗೂ ಗೊತ್ತಾಗುತ್ತೆ. ಅಲ್ಲಿವರೆಗೂ ಐ ಹ್ಯಾವ್ ನೋ ಐಡಿಯಾ. ಆಮೇಲೆ ಬೇಕಾದ್ರೆ ನಾನು ಡ್ರೆಸ್ ಹಾಕೊಂಡು ಹೋದ್ರೂ ಹೋಗ್ತೀನಿ ಅಂತವಳೆ ನಾನು. ಚಾರ್ಜರ್ ಗೇಟ್ ಬೇಕಲ್ಲ ಅಂತ. ಹೌದು. ಗೈಸ್ ಇದು ಮಾಡೋಕ್ಕಾಗಲ್ಲ ಅಂತಿದ್ರು, ಫುಲ್ ಹೋಗುತ್ತೆ. ನೋಡಿ ಅವ್ರು ಏನು ಹೇಳ್ತಿದ್ದಾರೆ, ಆಗಲ್ಲ ಅಂತ ಹೋಗುತ್ತೆ. ಯಾರೋ ಅಲ್ಲಿ ಯೂಟ್ಯೂಬಲ್ಲಿ ನೋಡಿದ್ಲಂತೆ, ಯಾರೋ ಮಾಡಿಸಿದ್ರಂತೆ. ಅಲ್ಲ ಮಾಡ್ಬೋದು, ಆದ್ರೆ ನಿಮಗೆ ಇದು ವರ್ತ್ ಆಗಲ್ಲ ಅಂತ. ವರ್ತ್ ಆಗಲ್ಲ, ಸ್ಟಿಚ್ ಮಾಡಿಸಿದ್ರು ಅಂತ. ಒಂದೇ ದಿನಕ್ಕೆ ಹಾಕಿದ್ರೆ ರಫ್ ಯೂಸ್ ಬೇಡ, ನಾವು ಸ್ಟಿಚ್ ಮಾಡೋದಕ್ಕೆ ಹಿಂಗೆ ಹೋಗುತ್ತೆ ನೋಡಿ, ಇಷ್ಟೇ. ಹೋಯ್ತು, ಅದು ಹಳೆ ಜೋಡಿ ಹಿಂಗಾಗಿ ಹೋಗುತ್ತೆ. ಹಂಗಾದ್ರೆ ಏನೂ ಮಾಡೋಕ್ಕಾಗಲ್ಲ. 30 ಇಯರ್ಸ್ ಅಮ್ಮ, 35 ನಮ್ಮ ಅಜ್ಜಿ ಸೀರೆ. ಇವಾಗಿನ ಸೀರೆಗಳು ಚೆನ್ನಾಗಿರ್ತವೆ. ನಾನು ಹೇಳ್ದೆ ಅವಳಿಗೆ ಆತ ಸುಮ್ಮನೆ ಒಂದು ಸಜೆಷನ್ ತಗೊಂಡು ಏನಾದ್ರು ಗೈಸ್, ಈಗ ನಾನು ಸ್ಕೂಟಿ ಸರಿ ಮಾಡ್ಸೋಣ ಅಂತ ಗ್ಯಾರೇಜ್ ಹತ್ರ ಬಂದಿದ್ದೀನಿ. ಅದೇ ಲಾಸ್ಟ್ ಟೈಮ್ ಆಕ್ಸಿಡೆಂಟ್ ಆಗಿ ಫುಲ್ ಹೋಗಿತ್ತಲ್ಲ, ನೋಡೋಣ ಅಂತ. ಅಲ್ಲೇ ಇದು ಕಟ್ಟಾಗಿತ್ತೇನಾ? ಇದು ಹೊಸದು ಹಾಕ್ತೀರಾ? 600 ಚಿಲ್ಲರ್ ಇದೆ. ಹಾಂ, ಏನು ಮಾಡ್ತೀರಾ? ಅದೇ ರೇಟ್ ಮಾಡೋಣ, ಹೊಸದು ಹಾಕ್ತೀರಾ? ಇದನ್ನೇ ರೆಡಿ ಮಾಡ್ಬೋದಾ? ಇದು ಫೆವಿಕ್ವಿಕ್ ಹಾಕ್ಬೋದು ಅಷ್ಟೇ. ಫೆವಿಕ್ವಿಕ್ ಹಾಕಿದ್ರೆ ಸರಿ ಹೋಗುತ್ತಾ? ಆಮೇಲೆ ಇದು ನೋಡು, ಹೊಸದು ಹಾಕ್ಸೋದ ಅಥವಾ ಇದನ್ನೇ ಫೆವಿಕ್ವಿಕ್ ಹಾಕೋದ ಅಂತ ಕೇಳ್ತಿದ್ದಾರೆ. ಅಲ್ಲ, ಇದನ್ನ ಹಿಂಗೆ ಬಡಿದ್ರೆ ಸರಿ ಆಗಲ್ವಾ? ಹಾಂ, ಬುದ್ಧಿ ಬಿಡು, ಚಲಕ್ಕೆ ತಗೊಂಡು ಫೆವಿಕ್ವಿಕ್ ಹಾಕಿರ ಉಬ್ಬಿರೋದು ಒಪ್ಪಾಗಿದೆಯಲ್ಲ. ಹೊಸದು ಹಾಕ್ಸೋದ ಈಗ ಇದನ್ನೇ ಆಲ್ಟ್ರ್ ಮಾಡ್ಸೋದ ಹೇಳು. ಇದು ನೀನು ಪ್ರೆಸ್ ಮಾಡಿ ಸರಿ ಹೋಗಲ್ವಾ? ನನ್ನ ಗಾಡಿನ ಗ್ಯಾರೇಜಿಗೆ ಬಿಟ್ಟು ಹೋಗೋಣ. ನೀನು ಹೇಳ್ದೆ ಅಂತ ಸುತ್ತಿಗೆ ತಗೊಂಡು ಹೊಡಿಯಕ್ಕೆ ಹೊಲ್ಟ್ರು ನೋಡು. ಈಗ ಮ್ಯೂಸಿಕ್ ಸ್ಲೋ ಡೌನ್ ಮಾಡಿದ್ರು, ಇಲ್ಲಾಂದರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ಗೈಸ್. ಎಷ್ಟು ಹೆವಿ ಅಲ್ವಾ ಇದೆಲ್ಲ ಕೆಲಸ ಮಾಡೋದು. ಇವರಿಗೆಲ್ಲ ಒಂದು ಬಿಗ್ ಸಲ್ಯೂಟ್ ಅಪ್ಪ, ಮೆಕ್ಯಾನಿಕ್ಸ್ ಅವರೆಲ್ಲ. ನೋಡಿ, ಓನರ್ ಬಂದರು. ಓನರ್ ಇಸ್ ಹಿಯರ್. ನಾವು ನಿಮ್ಮ ರೆಗ್ಯುಲರ್ ಕಸ್ಟಮರ್, 7 years ಇಂದ ಇಲ್ಲೇ ಗಾಡಿ ತಗೊಂಡ್ಬರೋದು. ಯಾರು ಮೇಡಮ್ ಅಂತ ಕೇಳ್ತಿದ್ದಾರೆ. ಸುಮಾರು ವರ್ಷ ಅಲ್ಲ, ಒಂದು 6 ತಿಂಗಳಾಗಿರ್ಬೋದು. ಇವ್ರ ನಂಬರ್ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಅಮ್ಮ. ಕಾಲೇಜ್ ಡೇಸಲ್ಲಂತೂ ಎಷ್ಟು ಸತಿ ತಗೊಬರ್ತಿದ್ದೆ ಗ್ಯಾರೇಜಿಗೆ. ಆಯಿಲ್ ಚೇಂಜ್ ಮಾಡಿಸಿದ್ರು ನಾನು ಇಲ್ಲೇ ಬರ್ತಿದ್ದೆ ಸರ್ವಿಸಿಗೆ. ಇಲ್ಲೇ ಗೈಸ್, ಇದೇ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು. ಫಸ್ಟ್ ಹೆಂಗಾಗಿತ್ತಮ್ಮ, ಈಗ ಎಷ್ಟು ಲೆವೆಲ್ ಆಗಿದೆ, ಪರವಾಗಿಲ್ಲ. ಅನ್ನೆಸೆಸರಿ ಇನ್ವೆಸ್ಟ್ಮೆಂಟ್ಗಿಂತ ಹೊಸದು ಹಾಕ್ಸೋಕ್ಕಿಂತ ಹಳೆ ಗಾಡಿನ. ಹೌದೌದು, ನೀನು ಹೇಳಿದ್ಕೆ ಹಾಂ. ನೋಡಿ, ಅವ್ರಿಗೆ ಚೇರ್ ಹಾಕ್ಸಿ ಕೂರಿಸ್ಬಿಟ್ಟಿದ್ದೀವಿ. ಅಟ್ಲೀಸ್ಟ್ ಇದೊಂದು ಲೆವೆಲ್ ಆಯಿತು. ನಾನು ತೊಗೊಂಡ್ರೆ ಹೊಸ ಸ್ಕೂಟಿ ತೊಗೋಬೇಕು, ಬೇರೆದು ಎಲೆಕ್ಟ್ರಿಕಲ್ ಗಾಡಿ ತೊಗೊತೀನಿ. ಸೊ ಹಾಗಾಗಿ ಇದಕ್ಕೆ ಜಾಸ್ತಿ ಏನೂ ಮಾಡಿಸ್ತಿಲ್ಲ. ನೀವು ಬರ್ತೀರಾ ನನ್ನ ಯೂಟ್ಯೂಬ್ ಚಾನಲಲ್ಲಿ? ಸಬ್ಸ್ಕ್ರೈಬ್ ಕರೋ. सॉरी मोबाइल। हाँ, ये मेरा ಚಾನಲ್ है, ಸಬ್ಸ್ಕ್ರೈಬ್ करो ಗೈಸ್. ನನ್ನ ಫೇವ್ರೆಟ್ ಸೀಬೆಹಣ್ಣು ಇದೆ ಆ್ಯಂಡ್ ಅಮ್ಮನ ಫೇವ್ರೆಟ್ ದಾಳಿಂಬೆ ಇದೆ. ಅದಕ್ಕೆ ಫಸ್ಟ್ ಸೀಬೆಹಣ್ಣು ಆರಿಸ್ಕೊಂಬಮ್ಮಿ, ದಾಳಿಂಬೆ ಆಮೇಲೆ ಆರಿಸ್ಕೊಂಡು ಬಂತೆ. ಐ ವಾಂಟ್ ಸೀಬೆಹಣ್ಣು.
ಅಮ್ಮ ಮೀಡಿಯಂ ಸೈಜ್ ತಗೋ, ತುಂಬ ದೊಡ್ಡ ದೊಡ್ಡದು ತಗೋಬೇಡ. ಹೋಗ್ಲಿ, ನೀನು ದಾಳಿಂಬೆ ಆರಿಸ್ಕೊ, ನಾನು ಆರಿಸ್ಕೊಂತೀನಿ. ಸೈಡ್ ಬಾ, ಕೀಸ್ ಕೊಟ್ಟಿದ್ದೆ. ಅಲ್ಲ ದೊಡ್ಡದಿಲ್ವಾ ಅದು ಹಾಕಿ ಅದು ಇದು ವೈಟ್ ಇದೆಯಾ ರೆಡ್ ಇದೆಯಾ? ಚೆನ್ನಾಗಿರುತ್ತೆ ಈ ಥರ ಇದೆಯಲ್ಲ ಎರಡು ಇದೆಯಾ? ಚೆನ್ನಾಗಿರುತ್ತೆ ಇದು. ಮಿಕ್ಸಾ? ನಮಗೆ ಹೆಂಗೆ ಗೊತ್ತಾಗುತ್ತೆ? ಡಿಕ್ಕಿಲಿಡು. ಈ ಥರ ನಾ ಮೀಶೋದಲ್ಲಿ ನೋಡಿದ್ದಲ್ಲ, ಇದಕ್ಕೆ ತರದೆ ನಾನು ಅಲ್ಲಿ ಕಾಸ್ಟ್ ಅಂದ್ಕೊಂಡೆ ನಾನು. ಹಾಂ, ಎಷ್ಟು ಇಲ್ಲಿ? ಇಲ್ಲಿ ಡಬಲ್ ಇದೆ. 1800. ಗೈಸ್, ನಮ್ಮ ಅಮ್ಮ ಸ್ಟೀಲ್ ಶಾಪಿಗೆ ಬಂದಿದ್ದಾರೆ ನೋಡೋಣ ಅಂತ. ಇಷ್ಟು ಸ್ಟೀಲ್ಸ್. It's not collected for me. I think I want to eat rasmalai. ನಾನು ಯಾವಾಗಲೂ ಅಬ್ಸರ್ವ್ ಮಾಡಿದ್ದೀನಿ, ನಾನು ಯಾವಾಗ ಆಚೆ ಕಾಲು ಇಡ್ತೀನಲ್ಲ ಆವಾಗ ಮಳೆ ಬರುತ್ತೆ. ಬೆಳಗ್ಗೆನೂ ಅಷ್ಟೇ, ನಾನು ಹೋಗ್ಬೇಕಾದ್ರೆ ಮಳೆ ಬರ್ತಾ ಇತ್ತು, ನಾನು ಒಳಗಡೆ ಹೋದರೆ ಮಳೆ ನಿಲ್ಲುತ್ತೆ. ಎಂಥ ವಿಪರ್ಯಾಸ. ಏನೇ ಇದ್ರೂ ಔಟ್ಡೋರೇ ಚೆನ್ನಾಗಿರುತ್ತೆ. ಹಾಂ, ನಂಗೆ ಔಟ್ಡೋರ್ಸ್ ಬೇಕು. ಈಗಲಂತೂ ಹೆಲ್ಮೆಟ್ ಬಿಚ್ಚೇನ, ಹೆಲ್ಮೆಟ್ ಬಿಚ್ಚೇ ಇಲ್ಲ ನಾನು. ತಿನ್ನಕ್ಕೆ ಇರಿಟೇಟ್ ಆಗುತ್ತೆ. ಸೊ ಗೈಸ್, ಹೊಟ್ಟೆ ಹಸಿದಿತ್ತು. ನಾನು ರೆಗ್ಯುಲರ್ ಶಾಪಿಗೆ ಬಂದು ಕ್ಲೋಸ್ ಮಾಡಿದ್ದಾರೆ, ಸೊ ಇಲ್ಲಿ ತಿಂತಾ ಇದ್ದೀವಿ ಬಂದು ಅಷ್ಟೇ. ನಿಂಗೆ ಏನಾದರೂ ಬೇಕಾ? ಈ ಮಳೇಲಿ ನಂಗೆ ಈ ಥರ ಚಾಟ್ಸ್ ಬಿಸಿಯಾಗಿ ತಿನ್ನಬೇಕು ಅನಿಸುತ್ತೆ. ಅಮ್ಮ, ನೀನು ನಿಪ್ಪಟ್ಟು ಮಸಾಲ ಹೇಳು. ಎಷ್ಟು ಬಿಸಿ ಇರುತ್ತೆ? ಸಂಜೆ ಜಾಸ್ತಿ ಇರ್ತವೆ ಅನ್ಸುತ್ತೆ ಅಂಗಡಿಗಳು, ಡೇಲಿ ಹಾಕಲ್ಲ ಅನ್ಸುತ್ತೆ, ಬೇರೆ ಕೆಲಸಕ್ಕೆ ಹೋಗ್ತಾರೆ. ಐಸ್ ಕ್ರೀಮ್ ತಗೋ ನೀನು. ಅಯ್ಯೋ ರಾಮ, ಅದಕ್ಕೆಲ್ಲ ತಿನ್ನಲೇಬಾರ್ದು ಸ್ವೀಟ್ ಎಲ್ಲ. ಐಸ್ ಕ್ರೀಮ್ ನಾನು ಮೊದಲೇ ತಿಂತಾರೆ ಎಲ್ಲ ಹೋದ್ರೆ. ಐಸ್ ಕ್ರೀಮ್ ತಗೋದು ಈ ವೆದರಲ್ಲಿ ಮೇಲೆ. ಗೈಸ್, ನಮ್ಮ ಅಮ್ಮಂಗೆ ಐಸ್ ಕ್ರೀಮ್ ಕೊಟ್ಟರೆ ಸ್ಪೂನಲ್ಲಿ ತಿಂತಿದ್ದಾರೆ. ಕೋನ್ ಐಸ್ ಕ್ರೀಮ್ ಯಾರಾದರೂ ಮಸಾಲೆ ಪುರಿ ಸ್ಪೂನಲ್ಲಿ ತಿಂತಾರಾ? ನಂಗೆ ಇಷ್ಟ ಸಾಕು ಬರುತ್ತೆ. ಏನಮ್ಮ ಹಂಗೆ ಬಾಯಿಗೆ ಹಾಕೊಳ್ಳಮ್ಮ. ನೀನು ತಿನ್ನು ಫುಲ್ಲು, ಬೇಡವಾ? ಬ್ಲ್ಯಾಕ್ ಕರೆಂಟ್ ಚೆನ್ನಾಗಿರುತ್ತೆ. ಈ ಟೆಂಪಲಿಗೆ ಬರ್ತಿರೋದಿದೆ ಫಸ್ಟ್ ಟೈಮು, ಶನೇಶ್ವರ ಟೆಂಪಲ್. ನಮ್ಮ ಮನೆ ಹತ್ರ ಇರೋದಕ್ಕೆ ಹೋಗ್ತಿದ್ದೆ, ಬಟ್ ಇವತ್ತೇ ಫಸ್ಟ್ ನಾನು ಇಲ್ಲಿ ಬಂದಿದ್ದು. ತುಂಬ ಚೆನ್ನಾಗಿದೆ ಗೊತ್ತಾ, ದೇವರಂತೂ ಎಷ್ಟು ಚೆಂದ ಕಾಣುತ್ತೆ ಅಂದರೆ ಕಣ್ಣು ತುಂಬ್ಕೋಬೋದು, ಅಷ್ಟು ಚೆನ್ನಾಗಿದೆ. ಮತ್ತು 15 7 ಪ್ರಸಾದ ಮಾಡ್ತೀವಿ, ಅದಕ್ಕೆಲ್ಲ ಸಕ್ಕರೆ ಬೇಕು. ನೋಡಿ ನೀವೇನು ಕೊಡ್ತೀವಿ? ಸಕ್ಕರೆ, ಬೆಲ್ಲ, ಅಕ್ಕಿ ಏನಾದರೂ ದಾನ ಬೆಲ್ಲ ಕೊಡ್ಬೋದು. ಕೊಟ್ಟರೆ ಪಾಯಸ, ಏನು ಸಕ್ಕರೆ ನಾವು ಒಂದು 27-28 ತಂದು ಕೊಟ್ಟರೆ ಸಾಕಲ್ಲ? ಮುಂಚೆ ಕೊಟ್ಟರೆ ನಡೆಯುತ್ತೆ. ಒಂದು ವಾರ ಮುಂಚೆ ತಂದು ಕೊಡಬೇಕು. ಪೂಜೆ ಇರೋದು ಯಾವತ್ತು? 29, 30. ಅದು ಪತ್ರಿಕೆ ಮಾಡಿಸಿದ್ವಿ, ಇನ್ನೂ ಯಾರಿಗೂ ಕೊಟ್ಟಿಲ್ಲ. ಓ, ಇಲ್ಲಿ ಮಾಡಿಸಿದ್ದೀರಾ? ಕೊಟ್ಟಿಲ್ಲ, ಅಲ್ಲಿಟ್ಟು ಒಳಗಡೆ ಇದೆ ನೋಡಿ. ಓಕೆ ಓಕೆ ಓಕೆ, ಅಲ್ಲಿ ಪತ್ರಿಕೆ ಇಟ್ಟಿದ್ದೀನಿ. ಈ ಥರ ಇರುತ್ತೆ ನೋಡಿ. ಇದು ಹೋದ ವರ್ಷದ್ದು ಈ ಥರ ಇರುತ್ತೆ. ಡೇಟ್ ಒಂದು ಚೇಂಜು.
ಹಾಂ ಹಾಂ 29, ಹಾಂ 30, 31 ಹಂಗೆ ಓಕೆ 3 ದಿನ ಇರುತ್ತೆ 3 ದಿವಸ ಅಭಿಷೇಕ ಇರುತ್ತೆ, ಹೋಮ ಇರುತ್ತೆ, ನವಗ್ರಹ ಪೂಜೆ ಇರುತ್ತೆ. ಹಾಂ ಹಾಂ ಅಮ್ಮ ಪಪ್ಪ ಪಾಟ್ ಹೊಡೆದಾಕಿದೆ. ನನ್ನ ಫೇವ್ರೆಟ್ ಇದು, ಮೈ ಫೇವ್ರೆಟ್ ಪಾಟ್ ಗೈಸ್. ಒಂದಿನ ನಮ್ಮ ಮನೇಲಿಲ್ಲ ಅಂದರೆ ಶಾಪಿಂಗ್ ಹೋದಾಗ ನೋಡಿ ನಮ್ಮಪ್ಪ ಮಾಡಿರೋ ಕೆಲಸ ನೋಡಿ. ಪ್ರತಿ ಸಲನೂ ಹಂಗೆ ಏನಾದ್ರು ಮತ್ತೆ ಲಾಕ್ ಹೋಗಿದೆ. ಎಲ್ಲಿಗೆ ಹೋಗಿದೆ? ಒಳಗಡೆಯಿಂದ ಲಾಕ. ಗೈಸ್ ನಮ್ಮಪ್ಪ ಬಂದಿದ್ದಾರೆ, ಹೊರಗಡೆ ಕಾರ್ ಪಾರ್ಕ್ ಮಾಡಿದಾರಂತ. ಆಮೇಲೆ ಬಂದು ಲೈಕ್ ಇಲ್ಲಿ ಪಾಟ್ ಎಲ್ಲ ಹೊಡೆದಾಕಿ ಮನೆ ಒಳಗೆ ನೋಡಿದ್ರೆ ಕಾಣಿಸ್ತಿಲ್ಲ, ಮನೆ ಒಳಗಿಲ್ಲ, ಎಲ್ಲೋದ್ರೂ ಗೊತ್ತಿಲ್ಲ. ಸೊ ಗೈಸ್ ಆಷಾಢ ಪೂಜೆ ಅಲ್ಲ, ಅದಕ್ಕೆ ಇದೆಲ್ಲ ನಮ್ಮಪ್ಪ ರೆಡಿ ಮಾಡಿ ಇಟ್ಟಿದ್ದಾರೆ. ಮೋಸ್ಟ್ಲಿ ಬಿಡಿಸಿಟ್ಟಿದ್ದಾರೆ ಅನ್ಸುತ್ತೆ. ಇಲ್ಲೊಂದು ಸ್ವಲ್ಪ ಬಿಡಿಸಿಟ್ಟಿದ್ದಾರೆ. ಇದೆಲ್ಲ ದೇವರಿಗೆ. ನಮ್ಮಮ್ಮ ನೋಡಿ ಹೆಲ್ದಿ ಫುಡ್ ಮನೆಗೆ ಬಂದು ತಿಂತಿದ್ದಾರೆ. ಜಾಕ್ ಫ್ರೂಟ್, ಬಿಕಾಸ್ ಅವ್ರು ಔಟ್ಸೈಡ್ ಏನೂ ತಿನ್ನಲ್ಲ. ಸ್ವಲ್ಪ ದಿನ ರೂಢಿ ಆಗೋರ್ಗು ಅವ್ರ ಫೋನಲ್ಲಿ ಬ್ಯುಸಿ ಇದ್ದಾರೆ ಗೈಸ್. ನಾನೀಗ ಹೋಗ್ತೀನಿ ನನ್ನ ರೂಮಿಗೆ ಹೋಗಿ ನಾನು ಮಲ್ಕೋಬೇಕು, ರೆಸ್ಟ್ ತೊಗೋಬೇಕು. ಸ್ಲೀಪಿಂಗ್ ಇಸ್ ದ ಬೆಸ್ಟ್ ಥಿಂಗ್ ಇನ್ ಮೈ ಲೈಫ್. ಐ ಲವ್ ಸ್ಲೀಪಿಂಗ್ ಗೈಸ್. ನೌ ಇಟ್ಸ್ ಟೈಮ್ ಟು ಟೇಕ್ ರೆಸ್ಟ್. ಬಾಯ್ ಗೈಸ್. ಇದು ಪಾಟ್ ಹೊಡೆದೋಗಿದೆ, ತುಂಬ ಬೇಜಾರಾಗ್ತಿತ್ತು. ಅದು ಕ್ಯೂಟ್. ಸೊ ಆ ಜಾಗಕ್ಕೆ ನಾನು ಇದನ್ನು ರಿಪ್ಲೇಸ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಇದಿರಲಿ. ಇದು ಆ್ಯಕ್ಚುಲಿ ನನ್ನ ರೂಮಲ್ಲಿ ಇಟ್ಕೊಂಡಿದ್ದೆ. ನನಗೆ ಗ್ರೀನ್ ಅಂದರೆ ತುಂಬ ಇಷ್ಟ ಆಗುತ್ತೆ, ಗ್ರೀನ್ ಪ್ಲ್ಯಾಂಟ್ಸ್ ಎಲ್ಲ. ಬಟ್ ಈಗ ಒಡೆದೋಗಿದ್ದ ಕಾರಣ ಅದು ಇಲ್ಲಿಗೆ ಬಂದು ಸೇರಿಕೊಂಡಿದೆ. ಏನೋ ಗೈಸ್, ಗ್ರೀನ್ ಪ್ಲ್ಯಾಂಟ್ಸ್ ಇದ್ರೆ ಮನೆ ಮುಂದೆ ನೋಡೋಕ್ಕೆ ಚಂದ ಅಷ್ಟೇ ಗೈಸ್. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್. ಸೊ ದಿಸ್ ಇಸ್ ಬಾರ್ನ್ ಟು ಬಿ ಆಸಮ್.